ಇನ್ನು ಮೂವರ ಸಾವಿಗೆ ಕೇವಲ ಕಲುಷಿತ ನೀರನ್ನ ಸೇವಿಸಿದ್ದು ಮಾತ್ರ ಕಾರಣ ಅಲ್ಲ, ಮೃತಪಟ್ಟವರಿಗೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಇತ್ತು. ಹೃದಯ, ಮೆದುಳು ಸಂಬಂಧಿಸಿದಂತೆ ರೋಗದಿಂದ ಬಳಲ್ತಾ ಇದ್ರು ಅಂತ ಹೇಳಿ ಯಾದಗಿರಿ ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದರ್ ಹೇಳಿಕೆ ನೀಡಿದ್ದಾರೆ. ಕಲುಷಿತ ನೀರು ಸೇವಿಸಿ ವಾಂತಿ ಭೇದಿಯಿಂದ ಬಳಲಿ ಸಾವನ್ನಪ್ಪಿದ್ದಾರೆ ಎನ್ನುವುದರ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಗ್ರಾಮಸ್ಥರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಾವಿಗೆ ನಿಖರ ಕಾರಣವನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಯಾದಗಿರಿ ಡಿಎಚ್ಒ ಡಾಕ್ಟರ್ ಮಹೇಶ್ ಮಾಹಿತಿ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದ್ ಕಡೆ ಕಲುಷಿತ ನೀರು ಸೇವನೆ ಈ ಮೂವರ ಸಾವಿಗೆ ಕಾರಣ ಅನ್ನೋ ಆರೋಪ, ಡಿಎಚ್ಒ ಅವರು ಇದೇ ಕಾರಣ ಅಲ್ಲ ಬೇರೆ ಕಾಯಿಲೆಗಳು ಇತ್ತು ಅನ್ನೋ ಸಬೂಬ್ ಕೊಡ್ತಿದ್ದಾರೆ. ಆಗಿದ್ದೇನು ಅಲ್ಲಿ? ಸ್ಮಿತಾ ರಂಗನಾಥ್, ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಏನು ಕಲುಷಿತ ನೀರನ್ನ ಸೇವನೆ ಸಂಖ್ಯೆಯಿಂದ 3 ಮೃತಪಟ್ಟಿರುವಂತದ್ದು ಗೊತ್ತಾಗಿರುವಂತದ್ದು. ಆದ್ರೆ ಯಾದಗಿರಿ ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಹೇಳ್ತಾ ಇರುವಂತದ್ದು, ಖುದ್ದು ಅವರು ಕೂಡ ಈಗ ಗ್ರಾಮಕ್ಕೆ ಬಂದು ಆ ಭೇಟಿಯನ್ನ ಮಾಡಿರುವಂತದ್ದು. ಭೇಟಿ ಮಾಡಿ ಆ ಪರಿಶೀಲನೆ ಮಾಡಿದಾಗ ಆ ಮೂವರಿಗೂ ಕೂಡ ಕೆಲವೊಂದಿಷ್ಟು ಕಾಯಿಲೆಗಳಿದ್ವು. ಆ ಕಾಯಿಲೆಗಳ ಜೊತೆಗೆ ಆ ಗ್ರಾಮದಲ್ಲಿ ವಾಂತಿ ಭೇದಿ ಉಲ್ಬಣ ಆಗಿರೋದ್ರಿಂದ ಏನು ಒಂದಕ್ಕೊಂದು ಈಗ ಇದಾಗಿ ಕೂಡ ಅವ್ರಿಗೆ ಇಮ್ಯುನಿಟಿ ಪವರ್ ಇಲ್ಲದೆ ಇರೋ ಕಾರಣಕ್ಕೂ ಕೂಡ ಈ ರೀತಿ ಆಗಿರಬಹುದು ಅನ್ನುವಂತ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಿರುವಂತದ್ದು. ಜೊತೆಗೆ ಈಗ ನೀರಿನ ಶಾಂಪಲ್ ಅನ್ನು ಕೂಡ ಈಗಾಗಲೇ ಲ್ಯಾಬ್ಗೆ ಕಳಿಸಿರುವಂತದ್ದು. ಆ ಒಂದು ವರದಿ ಬಂದ ಬಳಿಕ ಈ ಒಂದು ಪ್ರಕರಣಕ್ಕೆ ನಿಖರವಾದಂತಹ ಕಾರಣ ಗೊತ್ತಾಗುತ್ತೆ. ಆದ್ರೆ ಈ ಒಂದು ವರದಿ ಬರುವವರೆಗೂ ಕೂಡ ಕಲುಷಿತ ನೀರಿನಿಂದಲೇ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ನಿಖರವಾಗಿ ಹೇಳಲು ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಖುದ್ದು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಅರಿತಾಗ ಅವರು ಕೂಡ ಸಾಕಷ್ಟು ಅದು ಆಗಿರಬಹುದು ಅನ್ನುವಂತ ಒಂದು ಆಫ್ ದಿ ರೆಕಾರ್ಡ್ ಮಾಹಿತಿಗಳನ್ನ ಹೇಳ್ತಾ ಇರಬಹುದು. ಆದ್ರೆ ಈ ಒಂದು ವರದಿ ಬಂದ ಬಳಿಕ ಏನು ನಿಖರವಾದಂತಹ ಮಾಹಿತಿ ಸಿಗಬಹುದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾಲ್ಗತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಿಪ್ಪನಟಗಿ ಎನ್ನುವಂಥ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣಗಳು ಆಗಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಮತ್ತು ನಮ್ಮೆಲ್ಲ ಆರೋಗ್ಯ ಸಿಬ್ಬಂದಿಗಳು ಈಗಾಗಲೇ ಅಲ್ಲಿ ಬೀಡು ಬಿಟ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ. ನಮ್ಮ ಬಂದ ವರದಿ ಪ್ರಕಾರ 3 ಜನ ಡೆತ್ ಆಗಿದ್ದಾರೆ ಅಂತ ಹೇಳಿ ಏನು ವರದಿ ಆಗಿದೆ. ಆ 3 ಜನರಲ್ಲಿ 3 ಜನ ಕೂಡ ಒಂದು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ಒಬ್ರು ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ರು, ಮತ್ತೆ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ ಡಯಾಬಿಟಿಕ್ ನಿಂದ ಬಳಲ್ತಾ ಇದ್ರು, ಒಬ್ರು ಮೆದುಳಿನ ರೋಗದಿಂದ ಬ್ರೈನ್ ಟ್ಯೂಮರ್ ಇತ್ತಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರ ಎಲ್ಲ ವೈದ್ಯಕೀಯ ರಿಪೋರ್ಟ್ಗಳನ್ನು, ವರದಿಗಳನ್ನ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮೂವರ ಸಾವಿಗೆ ಕೇವಲ ಕಲುಷಿತ ನೀರನ್ನ ಸೇವಿಸಿದ್ದು ಮಾತ್ರ ಕಾರಣ ಅಲ್ಲ, ಮೃತಪಟ್ಟವರಿಗೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಇತ್ತು. ಹೃದಯ, ಮೆದುಳು ಸಂಬಂಧಿಸಿದಂತೆ ರೋಗದಿಂದ ಬಳಲ್ತಾ ಇದ್ರು ಅಂತ ಹೇಳಿ ಯಾದಗಿರಿ ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದರ್ ಹೇಳಿಕೆ ನೀಡಿದ್ದಾರೆ. ಕಲುಷಿತ ನೀರು ಸೇವಿಸಿ ವಾಂತಿ ಭೇದಿಯಿಂದ ಬಳಲಿ ಸಾವನ್ನಪ್ಪಿದ್ದಾರೆ ಎನ್ನುವುದರ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಗ್ರಾಮಸ್ಥರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಾವಿಗೆ ನಿಖರ ಕಾರಣವನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಯಾದಗಿರಿ ಡಿಎಚ್ಒ ಡಾಕ್ಟರ್ ಮಹೇಶ್ ಮಾಹಿತಿ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದ್ ಕಡೆ ಕಲುಷಿತ ನೀರು ಸೇವನೆ ಈ ಮೂವರ ಸಾವಿಗೆ ಕಾರಣ ಅನ್ನೋ ಆರೋಪ, ಡಿಎಚ್ಒ ಅವರು ಇದೇ ಕಾರಣ ಅಲ್ಲ ಬೇರೆ ಕಾಯಿಲೆಗಳು ಇತ್ತು ಅನ್ನೋ ಸಬೂಬ್ ಕೊಡ್ತಿದ್ದಾರೆ. ಆಗಿದ್ದೇನು ಅಲ್ಲಿ? ಸ್ಮಿತಾ ರಂಗನಾಥ್, ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ
ಈ ತಿಪ್ಪನಟಗಿ ಗ್ರಾಮದಲ್ಲಿ ಏನು ಕಲುಷಿತ ನೀರನ್ನ ಸೇವನೆ ಸಂಖ್ಯೆಯಿಂದ 3 ಮೃತಪಟ್ಟಿರುವಂತದ್ದು ಗೊತ್ತಾಗಿರುವಂತದ್ದು. ಆದ್ರೆ ಯಾದಗಿರಿ DHO ಡಾಕ್ಟರ್ ಮಹೇಶ್ ಬಿರಾದಾರ್ ಅವರು ಹೇಳ್ತಾ ಇರುವಂತದ್ದು, ಖುದ್ದು ಅವರು ಕೂಡ ಈಗ ಗ್ರಾಮಕ್ಕೆ ಬಂದು ಆ ಭೇಟಿಯನ್ನ ಮಾಡಿರುವಂತದ್ದು. ಭೇಟಿ ಮಾಡಿ ಆ ಪರಿಶೀಲನೆ ಮಾಡಿದಾಗ ಆ ಮೂವರಿಗೂ ಕೂಡ ಕೆಲವೊಂದಿಷ್ಟು ಕಾಯಿಲೆಗಳಿದ್ವು. ಆ ಕಾಯಿಲೆಗಳ ಜೊತೆಗೆ ಆ ಗ್ರಾಮದಲ್ಲಿ ವಾಂತಿ ಭೇದಿ ಉಲ್ಬಣ ಆಗಿರೋದ್ರಿಂದ ಏನು ಒಂದಕ್ಕೊಂದು ಈಗ ಇದಾಗಿ ಕೂಡ ಅವ್ರಿಗೆ ಇಮ್ಯುನಿಟಿ ಪವರ್ ಇಲ್ಲದೆ ಇರೋ ಕಾರಣಕ್ಕಾಗೂ ಕೂಡ ಈ ರೀತಿ ಆಗಿರಬಹುದು ಅನ್ನುವಂತ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಿರುವಂತದ್ದು. ಜೊತೆಗೆ ಈಗ ನೀರಿನ ಶಾಂಪಲ್ ಅನ್ನು ಕೂಡ ಈಗಾಗಲೇ ಲ್ಯಾಬ್ಗೆ ಕಳಿಸಿರುವಂತದ್ದು. ಆ ಒಂದು ವರದಿ ಬಂದ ಬಳಿಕ ಈ ಒಂದು ಪ್ರಕರಣಕ್ಕೆ ನಿಖರವಾದಂತಹ ಕಾರಣ ಗೊತ್ತಾಗುತ್ತೆ. ಆದ್ರೆ ಈ ಒಂದು ವರದಿ ಬರುವವರೆಗೂ ಕೂಡ ಕಲುಷಿತ ನೀರಿನಿಂದಲೇ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ನಿಖರವಾಗಿ ಹೇಳಲು ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಖುದ್ದು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಅರಿತಾಗ ಅವರು ಕೂಡ ಸಾಕಷ್ಟು ಅದು ಆಗಿರಬಹುದು ಅನ್ನುವಂತ ಒಂದು ಆಪ್ತಿರೇಖಾದ ಮಾಹಿತಿಗಳನ್ನ ಹೇಳ್ತಾ ಇರಬಹುದು. ಆದ್ರೆ ಈ ಒಂದು ವರದಿ ಬಂದ ಬಳಿಕ ಏನು ನಿಖರವಾದಂತಹ ಮಾಹಿತಿ ಸಿಗಬಹುದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾಲ್ಗತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಪ್ನೆಟ್ಟಿಗಿ ಎನ್ನುವಂಥ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣಗಳು ಆಗಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಮತ್ತು ನಮ್ಮೆಲ್ಲ ಆರೋಗ್ಯ ಸಿಬ್ಬಂದಿಗಳು ಈಗಾಗಲೇ ಅಲ್ಲಿ ಬೀಡು ಬಿಟ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ. ನಮ್ಮ ಬಂದ ವರದಿ ಪ್ರಕಾರ 3 ಜನ ಡೆತ್ ಆಗಿದ್ದಾರೆ ಅಂತ ಹೇಳಿ ಏನು ವರದಿ ಆಗಿದೆ, ಆ 3 ಜನರಲ್ಲಿ 3 ಜನ ಕೂಡ ಒಂದು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ಒಬ್ರು ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ರು, ಮತ್ತೆ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ ಡಯಾಬಿಟಿಕ್ ನಿಂದ ಬಳಲ್ತಾ ಇದ್ರು, ಒಬ್ರು ಮೆದುಳಿನ ರೋಗದಿಂದ ಬ್ರೈನ್ ಟ್ಯೂಮರ್ ಇತ್ತಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರ ಎಲ್ಲ ವೈದ್ಯಕೀಯ ರಿಪೋರ್ಟ್ಗಳನ್ನು, ವರದಿಗಳನ್ನು ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮೂವರ ಸಾವಿಗೆ ಕೇವಲ ಕಲುಷಿತ ನೀರನ್ನ ಸೇವಿಸಿದ್ದು ಮಾತ್ರ ಕಾರಣ ಅಲ್ಲ, ಮೃತಪಟ್ಟವರಿಗೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಇತ್ತು. ಹೃದಯ, ಮೆದುಳು ಸಂಬಂಧಿಸಿದಂತೆ ರೋಗದಿಂದ ಬಳಲ್ತಾ ಇದ್ರು ಅಂತ ಹೇಳಿ ಯಾದಗಿರಿ DHO ಡಾಕ್ಟರ್ ಮಹೇಶ್ ಬಿರಾದರ್ ಹೇಳಿಕೆ ನೀಡಿದ್ದಾರೆ. ಕಲುಷಿತ ನೀರು ಸೇವಿಸಿ ವಾಂತಿ ಭೇದಿಯಿಂದ ಬಳಲಿ ಸಾವನ್ನಪ್ಪಿದ್ದಾರೆ ಎನ್ನುವುದರ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಗ್ರಾಮಸ್ಥರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಾವಿಗೆ ನಿಖರ ಕಾರಣವನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಯಾದಗಿರಿ DHO ಡಾಕ್ಟರ್ ಮಹೇಶ್ ಮಾಹಿತಿ ನೀಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದ್ ಕಡೆ ಕಲುಷಿತ ನೀರು ಸೇವನೆ ಈ 3 ಸಾವಿಗೆ ಕಾರಣ ಅನ್ನೋ ಆರೋಪ, DHO ಅವರು ಇದೇ ಕಾರಣ ಅಲ್ಲ ಬೇರೆ ಕಾಯಿಲೆಗಳು ಇತ್ತು ಅನ್ನೋ ಸಬೂಬ್ ಕೊಡ್ತಿದ್ದಾರೆ. ಆಗಿದ್ದೇನು ಅಲ್ಲಿ? ಸ್ಮಿತಾ ರಂಗನಾಥ್, ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಏನು ಕಲುಷಿತ ನೀರನ್ನ ಸೇವನೆ ಸಂಖ್ಯೆಯಿಂದ 3 ಮೃತಪಟ್ಟಿರುವಂತದ್ದು ಗೊತ್ತಾಗಿರುವಂತದ್ದು. ಆದ್ರೆ ಯಾದಗಿರಿ DHO ಡಾಕ್ಟರ್ ಮಹೇಶ್ ಬಿರಾದಾರ್ ಅವರು ಹೇಳ್ತಾ ಇರುವಂತದ್ದು, ಖುದ್ದು ಅವರು ಕೂಡ ಈಗ ಗ್ರಾಮಕ್ಕೆ ಬಂದು ಆ ಭೇಟಿಯನ್ನ ಮಾಡಿರುವಂತದ್ದು. ಭೇಟಿ ಮಾಡಿ ಆ ಪರಿಶೀಲನೆ ಮಾಡಿದಾಗ ಆ ಮೂವರಿಗೂ ಕೂಡ ಕೆಲವೊಂದಿಷ್ಟು ಕಾಯಿಲೆಗಳಿದ್ವು. ಆ ಕಾಯಿಲೆಗಳ ಜೊತೆಗೆ ಆ ಗ್ರಾಮದಲ್ಲಿ ವಾಂತಿ ಭೇದಿ ಉಲ್ಬಣ ಆಗಿರೋದ್ರಿಂದ ಏನು ಒಂದಕ್ಕೊಂದು ಈಗ ಇದಾಗಿ ಕೂಡ ಅವ್ರಿಗೆ ಇಮ್ಯುನಿಟಿ ಪವರ್ ಇಲ್ಲದೆ ಇರೋ ಕಾರಣಕ್ಕಾಗೂ ಕೂಡ ಈ ರೀತಿ ಆಗಿರಬಹುದು ಅನ್ನುವಂತ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಿರುವಂತದ್ದು. ಜೊತೆಗೆ ಈಗ ನೀರಿನ ಶಾಂಪಲ್ ಅನ್ನು ಕೂಡ ಈಗಾಗಲೇ ಲ್ಯಾಬ್ಗೆ ಕಳಿಸಿರುವಂತದ್ದು. ಆ ಒಂದು ವರದಿ ಬಂದ ಬಳಿಕ ಈ ಒಂದು ಪ್ರಕರಣಕ್ಕೆ ನಿಖರವಾದಂತಹ ಕಾರಣ ಗೊತ್ತಾಗುತ್ತೆ. ಆದ್ರೆ ಈ ಒಂದು ವರದಿ ಬರುವವರೆಗೂ ಕೂಡ ಕಲುಷಿತ ನೀರಿನಿಂದಲೇ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ನಿಖರವಾಗಿ ಹೇಳಲು ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಖುದ್ದು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಅರಿತಾಗ ಅವರು ಕೂಡ ಸಾಕಷ್ಟು ಅದು ಆಗಿರಬಹುದು ಅನ್ನುವಂತ ಒಂದು ಆಪ್ತಿರೇಖಾದ ಮಾಹಿತಿಗಳನ್ನ ಹೇಳ್ತಾ ಇರಬಹುದು. ಆದ್ರೆ ಈ ಒಂದು ವರದಿ ಬಂದ ಬಳಿಕ ಏನು ನಿಖರವಾದಂತಹ ಮಾಹಿತಿ ಸಿಗಬಹುದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾಲ್ಗತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಪ್ನೆಟ್ಟಿಗಿ ಎನ್ನುವಂಥ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣಗಳು ಆಗಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ.
ಈಗಾಗಲೇ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಮತ್ತೆ ವೈದ್ಯಾಧಿಕಾರಿಗಳು ಮತ್ತೆ ನಮ್ಮೆಲ್ಲ ಆರೋಗ್ಯ ಸಿಬ್ಬಂದಿಗಳು ಈಗಾಗಲೇ ಅಲ್ಲಿ ಬೀಡು ಬಿಟ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ. ನಮ್ಮ ಬಂದ ವರದಿ ಪ್ರಕಾರ 3 ಜನ ಡೆತ್ ಆಗಿದ್ದಾರೆ ಅಂತ ಹೇಳಿ ಏನು ವರದಿ ಆಗಿದೆ, ಆ 3 ಜನರಲ್ಲಿ ಆ 3 ಜನ ಕೂಡ ಒಂದು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ಒಬ್ರು ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ರು, ಮತ್ತೆ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ ಡಯಾಬಿಟಿಕ್ ನಿಂದ ಬಳಲ್ತಾ ಇದ್ರು, ಒಬ್ರು ಮೆದುಳಿನ ರೋಗದಿಂದ ಬ್ರೈನ್ ಟ್ಯೂಮರ್ ಇತ್ತಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರ ಎಲ್ಲ ವೈದ್ಯಕೀಯ ರಿಪೋರ್ಟ್ಗಳನ್ನು, ವರದಿಗಳನ್ನು ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು